70ನೇ ಸೀನಿಯರ್ ನ್ಯಾಷನಲ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ತಂಡ ಪ್ರತಿನಿಧಿಸಿದಂತ ಆಟಗಾರ ಅಂಕಣದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಬಾರಿಗೆ ವೆಸ್ಟ್ ಬೆಂಗಾಲ್ ಮತ್ತು ಚಿಂಚಲಿ ತಂಡ ಮುಖಾಮುಖಿ ಆಗ್ತಾ ಇದೆ. ಮೊದಲನೇ ಬಾರಿಗೆ ಬಾಗಲಕೋಟೆಯಲ್ಲಿ ನಡೆದಂತ ಪಂದ್ಯಾವಳಿಯಲ್ಲಿ ಚಿಂಚಲಿ ತಂಡ ಜಯಬೇರಿಯನ್ನು ಗಳಿಸಿತ್ತು. ಆ ಒಂದು ಸೇಡನ್ನ ಇಲ್ಲಿ ತೀರಿಸಿಕೊಳ್ಳುತ್ತಾರಾ ಅಥವಾ ಇಲ್ಲ ಅಂತ ಕಾದು ನಡೆದ ನಿರೀಕ್ಷೆಯಲ್ಲಿ ವೆಸ್ಟ್ ಬೆಂಗಾಲ್ ತಂಡದ ಆಟಗಾರರು. ಬಹಳ ಒಂದು ರೋಚಕವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ. ದಯವಿಟ್ಟು ಸೌಂಡ್ ಮುಂಭಾಗದಲ್ಲಿ ನಿಂತಂತವ್ರೆಲ್ಲ ಸ್ವಲ್ಪ ಈ ಕಡೆ ಬರಬೇಕು. ದಯವಿಟ್ಟು ಸೌಂಡ್ ಮುಂಭಾಗದಲ್ಲಿ ನಿಂತಂತವ್ರು ಸ್ವಲ್ಪ ಈ ಕಡೆ ಬನ್ನಿ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ಆಟಗಾರ್ತಿ ಅಂಕಣದ ಬಲಭಾಗದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆರಂಭಿಸ್ತಾ ಇದ್ದಾರೆ. ಸಂದೀಪ್ ವಿಜಯನ ಎಲ್ಲೇ ಇದ್ರು ಬನ್ರಿ. ಒಂದು ರೋಚಕವಾದಂತಹ ಪಂದ್ಯ ಮೈದಾನದ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ರಾಷ್ಟ್ರೀಯ ತಾರ ಮತ್ತೊಮ್ಮೆ ಅಂಕಣದಲ್ಲಿ ಎಂತ ಒಂದು ಬಲಿಷ್ಠವಾದಂತಹ ಪಂದ್ಯ. ಕೊನೆಯ ಆಟಗಾರ ಕರ್ನಾಟಕ ತಂಡದ ನಾಯಕಿ ಅಫಿಷಿಯಲ್ ಆರಂಭದಲ್ಲಿ ವೆಸ್ಟ್ ಬೆಂಗಾಲ್ ತಂಡದ ಡಿಫೆನ್ಸ್ ಅನ್ನು ನಡಗಿಸಿದಂತ ಕರ್ನಾಟಕದ ಆಟಗಾರ್ತಿ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಇದ್ದಾರೆ. ಬಲಾಢ್ಯ ತಂಡಗಳ ನಡುವಿನ ರೋಚಕ ಹಣಾಹಣಿ ಪಂದ್ಯ ಕರ್ನಾಟಕ ವರ್ಸಸ್ ವೆಸ್ಟ್ ಬೆಂಗಾಲ್. ಮತ್ತೊಂದು ಅಂಕದ ಸಂಪಾದನೆ. ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಪ್ರಮುಖ ದಾಳಿಗಾರ್ತಿ ಆರಂಭದಲ್ಲಿ ಹೋದ ವರ್ಷ ಮರಡಿಮಠ ಕಬಡ್ಡಿ ವೈಭವದಲ್ಲಿ 3ನೇ ಬಹುಮಾನವನ್ನು ದಿಟ್ಟಿಸಿಕೊಂಡಿರುವಂತಹ ಚಿಂಚಲಿ ತಂಡ ಈಗ ಮತ್ತೊಮ್ಮೆ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಲಗ್ಗೆ ನೆಟ್ಟಿದೆ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗುದಿಲ್ಲ. ಪಂದ್ಯ ಮತ್ತು ಒಂದರಲ್ಲಿ ಪಂದ್ಯ ಬಿಡುವಿಲ್ಲದೆ ಏಕಾಂಗಿಯಾಗಿ ಏನಾದ್ರೂ ಮಾಡಿ ತಮ್ಮ ತಂಡವನ್ನ ಗೆಲ್ಲಿಸಲಿಕ್ಕೆ ಹರಸಾಹಸ ಪಡುತ್ತಿರುವ ಆಟಗಾರ್ತಿ ಮತ್ತೊಮ್ಮೆ ದಾಳಿಯಲ್ಲಿ ಆನ್ ದಿ ಲೈನ್ ಅಂತ ಹೇಳ್ತಾ ಇದ್ದಾರೆ ತಿರುಪುಗಾರ. 10-1ರಲ್ಲಿ ಪಂದ್ಯ ಆರಂಭದಲ್ಲಿ 9 ಅಂಕದ ಅಂತರದಲ್ಲಿದೆ. ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿ ಅಂಕಣದ ಬಲಭಾಗದಲ್ಲಿ ಎಚ್ಚರಿಕೆ ಹೆಜ್ಜೆ ನೀಡ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಹಣಾಹಣಿ ಪಂದ್ಯ ದ್ವಿತೀಯ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ತಂಡದ ಸಪಡಿ ದಾಳಿಗಾತಿಯನ್ನು ಅಂಕಣದಿಂದ ಹೊರಭಾಗಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ವೇಗದ ದಾಳಿಗಾತಿ ಕಾದು ನೀಡುವ ನಿರೀಕ್ಷೆಯಲ್ಲಿ ಬಿಡುವಿಲ್ಲದ ದಾಳಿ ಭಾಗದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಪಂದ್ಯ ಆರಂಭದಲ್ಲಿ
ಮತ್ತೊಮ್ಮೆ ವೇಗದ ದಾಳಿಗಾತಿ ಆತ ನಡುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಕೂಡ ಜನಸಾಗರ. ಇಂಥ ಒಂದು ಅಭೂತಪೂರ್ವಂತ ಜನಸಾಗರದಲ್ಲಿ ಮೂಡಿ ಬರ್ತಿರುವ ಕಾಡಸಿದ್ದೇಶ್ವರ ಕಬಡ್ಡಿ ವೈಭವ 2023 ಸೀಸನ್ 4. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಅಂಕ ಪಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. 10-2 ಪಂದ್ಯ ಇದೆ. ಡೂ ಆರ್ ಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಂತ ಒತ್ತಡ. ಅಂಕಗಳ ಸಂಪಾದನೆ. चलो ಈಗಾಗಲೇ ಇವತ್ತಿನ ಪಂದ್ಯಾವಳಿಯ ರೂವಾರಿಗಳು ಈ ಭಾಗದ ಜನರಿಗಷ್ಟೇ ಅಲ್ಲದೆ ಹೊರ ಜಿಲ್ಲೆಯಿಂದ ಆಗಮಿಸಿ ಪಂದ್ಯಾವಳಿಯನ್ನ ನೋಡುವಂತ ಪಂದ್ಯಾವಳಿಯನ್ನ ಆಯೋಜಿಸಿರುವಂತ ಭಾಗದ ಆರಾಧ್ಯ ದೇವರು ಆಗಿರುವಂತ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಯವರ ತಂದೆಯವರಾಗಿರುವಂತ ಶ್ರೀಯುತ ಚಂದ್ರಶೇಖರ್ ಕಾಡ್ದೆ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಮಸ್ತ ಕೊಣ್ಣೂರು ಮರಡಿಮಾರ್ ಜನತೆ ಪರವಾಗಿ ಹಾಗೆಯೇ ಇಲ್ಲಿ ಆಗಮಿಸಿರುವಂತಹ ಎಲ್ಲಾ ಪ್ರೇಕ್ಷಕ ಬಂಧುಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ರೋಚಕವಾದಂತಹ ಪಂದ್ಯ ಮೈದಾನದ ಮಧ್ಯದಲ್ಲಿ 14-4 ಪಂದ್ಯ ಟಚ್ ಆಗ್ತಾ ಇದ್ದಾರೆ. ಟೈಮ್ ವಿರಾಮದ ನಂತರ ಪಂದ್ಯ ಆರಂಭ. 14-5 ಪಂದ್ಯ. ಮತ್ತೊಂದು ಅಂಕದ ಸಂಪಾದನೆ. ಅಂಕದ ಸುರಿಮಳೆ ಸುರಿತಾ ಇದೆ. 15-5 ಪಂದ್ಯ. 10 ಅಂಕದ ಅಂತರ ಆರಂಭದಲ್ಲಿ. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಆಫಿಷಿಯಲ್ ಟೈಮ್ ಔಟ್. ಮತ್ತೊಮ್ಮೆ ಸಪಟಿ ದಾಳಿಗಾತಿಯನ್ನ ಬಳಸ್ತಾ ಇದ್ದಾರೆ. 15-5 ಪಂದ್ಯ. 15-5. ಡಿಫೆನ್ಸ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಇಲ್ಲಿ ಮತ್ತೊಮ್ಮೆ ವೇಗದ ದಾಳಿಗಾತಿ ಅಂಕಣದ ಬಲಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತಂಡದಲ್ಲಿ ಅಷ್ಟು ಚಾಣಕ್ಷರುಳ್ಳಂತ ಆಟಗಾರ್ತಿಯರಿದ್ದಾರೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಷ್ಠಿತ ಆಟಗಾರ್ತಿಯರು ಬೋನಸ್ಸೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿ. ಇಲ್ಲಿ ಮತ್ತೊಮ್ಮೆ ಚಿಂಚಲಿ ತಂಡದ ವೇಗದ ದಾಳಿಗಾರ್ತಿ, ತಂಡದ ಪ್ರಮುಖ ದಾಳಿಗಾರ್ತಿ ಅಂಕಣದ ಬಲಭಾಗದಲ್ಲಿ ಒಂದು ರೋಚಕವಾದಂತಹ ಪಂದ್ಯವನ್ನು ಆಡ್ತಾ ಇದ್ದಾರೆ. ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿ ಹಾಗೆಯೇ 70ನೇ ಸೀನಿಯರ್ ನ್ಯಾಷನಲ್ನಲ್ಲಿ ಕೂಡ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ರಾಷ್ಟ್ರೀಯ ತಾರ ಅಂಕಣದಲ್ಲಿ 15-6 ಪಂದ್ಯ. ವೇಗದ ದಾಳಿಗಾತಿ ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ.
Repetition, finalization. Third round, decide round. What will the kabaddi? Ya karo ya maro. Do or die dhali da. ಅಂಕ ಪಡೆಯಲೇಬೇಕಾದಂತ ಒತ್ತಡ ಇನ್ನೇನು ಕೆಲವೇ ನಿಮಿಷದಲ್ಲಿ ಈ ಒಂದು ಕಬಡ್ಡಿ ವೈಭವಕ್ಕೆ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳು ನಮ್ಗೆಲ್ಲರಿಗೂ ಕೂಡ 3 ದಿನಗಳ ಕಾಲ ಕಬಡ್ಡಿಯ ರಸದೌತ ಊಟವನ್ನು ಪಡಿಸಿರುವಂತ ಈ ಭಾಗದ ಆರಾಧ್ಯ ದೈವರಾಗಿರುವಂತ ಡಾಕ್ಟರ್ ಪವಾಡೇಶ್ವರ ಮಹಾಸ್ವಾಮೀಜಿಯವರ ವೇದಿಕೆಗೆ ಆಗಮನ ಆಗ್ತಾ ಇದೆ. ನಾನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಟ್ಟಿಗೆ ಆಗಮಿಸಿ ಈ ಒಂದು ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿದ್ದಾರೆ. ದಯವಿಟ್ಟು ವೇದಿಕೆಯಲ್ಲಿ ಸ್ವಲ್ಪ ಅಲ್ಲಿ ಸರಿಪಡಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ ಸಂಘಟಕರಲ್ಲಿ. ಬಿಡುವಿಲ್ಲದೆ ನಿರಂತರವಾಗಿ ದಾಳಿ ಭಾಗದಲ್ಲಿ ಸೂಪರ್ ಕಿಲ್ಲ 18-7 ಪಂದ್ಯ 18-7 ಹೇಳ್ರಿನ ಎಲ್ಲ ಇಲ್ಲಿದೆಲ್ಲ ಇಲ್ಲಿ ಹಾಗೆ ಬಿಟ್ರೆ ಇಲ್ಲಿ ಕುಕ್ಕ ಹಂಗೇನು ಇದೇನು ಮಾಡೋದು ಸರಿ ಸರಿ ಸೂಪರ್ ಕಿಲ್ಲ ಆನ್ ಇದೆ ಸರಿ 18-7 ಆರಂಭದ ಉದ್ದಗಲೂ ಕೂಡ ಅಂತರದಲ್ಲಿ ಮತ್ತೊಂದು ಮಾಲಿಕವಾದ ಟ್ಯಾಕಲ್ ಆಗ್ತಾ ಇದೆ. ರೈಟ್ ಸೌಂಡ್ ಫಸ್ಟ್ ಆಫ್ ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ಅಂಗ ಪಡೆಯಲೇಬೇಕಾದಂತ ಒತ್ತಡ ಕೊನೆಯ ಆಟಗಾರ್ತಿ 2ನೇ ಬಾರಿಗೆ ಲೋಣ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿ ವೆಸ್ಟ್ ಬೆಂಗಾಲ್ ತಂಡ ದಯವಿಟ್ಟು ಪರಮ ಪೂಜ್ಯರ ಆಗಮನ ಆಗ್ತಾ ಇದೆ. ವೇದಿಕೆಯಲ್ಲಿ ನಿಂತವರೆಲ್ಲ ಕೆಳಗಡೆ ಬರಬೇಕು. ವೇದಿಕೆಯಲ್ಲಿ ನಿಂತವರೆಲ್ಲ ಕೆಳಗಡೆ ಬರ್ಬೇಕಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಬನ್ನಿ ಈ ಕಡೆಗೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ ಆತ್ಮೀಯರೇ, ದಯವಿಟ್ಟು ಸಹಕರಿಸಬೇಕು. 23-8 ಪಂದ್ಯ ಆರಂಭದಲ್ಲಿ ಅಜಗಜಾಂತರ ಅಂತರ. ಅಸ್ಲಾಂ ಜಮಾದಾರ ಪಾಸ್ ಕಳ್ಕೊಂಡಿ ತಮ್ಮ, ಇಲ್ಲಿ ಬಂದ ಗುರುವಿನ ಕಡೆ ಇರ್ತಿದ್ದು ಇಸ್ಕೊಂಡೋಗು. ಅಸ್ಲಾಂ ಜಮಾದಾರ್ ಪಿಯುಸಿ ಫಸ್ಟ್ ಇಯರ್. ಇಲ್ಲಿ ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿ ಅಂಕಣದಲ್ಲಿ ಬಲಾಢ್ಯ ತಂಡಗಳ ನಡುವಿನ ರೋಚ್ ಪಂದ್ಯ ಮೈದಾನದಲ್ಲಿ 2 ತಂಡದಲ್ಲಿ ಅಷ್ಟು ಚಾಣಕ್ಷವುಳ್ಳಂತ ಆಟಗಾರ್ತಿಯರು. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಬಿಡುವಿಲ್ಲದ ದಾಳಿ ಭಾಗದಲ್ಲಿ ನಿರಂತರವಾಗಿ ಸಾಗುತ್ತಿರುವ ಆಟಗಾರ್ತಿ ಅಂಕಣದಲ್ಲಿ 8ನೇ ಜರ್ಸಿಯಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ ಅಂಕಣದಲ್ಲಿದ್ದಾರೆ. ದ್ವಿತೀಯಾರ್ಧ ಆರಂಭದ ಮೊದಲೇ ದಾಳಿಯಲ್ಲಿ ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿ ಅಂಕಣದಲ್ಲಿ ಎಚ್ಚರಿಕೆ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. 23-8 ಪಂದ್ಯ ಇದೆ. ಪಂದ್ಯ ಮತ್ತೊಮ್ಮೆ ವೇಗದ ದಾಳಿಗಾರ್ತಿ. ನಂಬರ್ 8 ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ
ಅಂಕಣದ ಒಳಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತಂಡದಲ್ಲಿ ಚಾಕಚಕ್ಯತೆ ಆಟಗಾರ್ತಿಯರ ಅಂಕಣದ ಒಳಭಾಗದಲ್ಲಿ ನೇರವಾದಂತ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದಂತ ಆಟಗಾರ್ತಿ ಮತ್ತು ಹೆಡ್ ಟಚ್ ಜೊತೆಗೆ ಮತ್ತೊಮ್ಮೆ ಯಶಸ್ಸು ಆಗ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿ ಜೆರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ ಅಂಕಣದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡ್ತಾ ಇದ್ದಾರೆ. ಆಫೀಷಿಯಲ್ ಟೈಮ್ ಧನ್ಯವಾದಗಳು. ಡೆಕೋರೇಟರ್ಸ್ ಅವ್ರಿಗೂ ಕೂಡ ಹೆಣ್ಮಕ್ಕಳಿ ಡೆಕೋರೇಟರ್ಸ್ ಅವ್ರಿಗೂ ಕೂಡ ಧನ್ಯವಾದಗಳು. ಬೇಗನೆ ಬೆಳಕಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ. (24-9) ಪಂದ್ಯ. UP State versus SSC Haryana. This is second call for you. 14 3 ಮತ್ತೆರಡು ಅಂಕಗಳ ಸಂಪಾದನೆ ಆಗ್ತಾ ಇದೆ. ಎನ್ನಂ ಸರ್ ಎಲ್ಲಿದ್ದೀರಾ? ಮಂಜುಳ ಬರ್ರಿ. ಪಂದ್ಯ ನಿಧಾನಗತಿಗೆ ಸಾಗುತ್ತಾ ಇದೆ. 28-12 ಪಂದ್ಯ ಅಂಕಣದಲ್ಲಿ ಬಲೊಂದು ರೋಚಕವಾದಂತಹ ಪಂದ್ಯವನ್ನು ಆಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕ. ಯಾವುದೇ ರೀತಿಯಾದ ಅಂಕದ ಸಂಪಾದನೆ ಇಲ್ಲ. ಮತ್ತೊಮ್ಮೆ ವೇಗದ ದಾಳಿಗಾತಿ. ಆರಂಭದಲ್ಲಿಯೇ ಆಘಾತ ನೀಡಿದಂತ ಆಟಗಾರ್ತಿ ವೆಸ್ಟ್ ಬೆಂಗಾಲ್ ತಂಡಕ್ಕೆ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಟೈಮ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ವಿರಾಮದ ನಂತರ ಪಂದ್ಯ ಡೂ ಆರ್ ಡೈ. 2 ತಂಡದಲ್ಲಿ ಸಬ್ಸ್ಟಿಟ್ಯೂಟ್ ಬರ್ತಾ ಇದೆ. ಬದಲಿ ಆಟಗಾರ್ತಿಯರಿಗೆ ಅವಕಾಶ ಕಲ್ಪಿಸ್ತಾ ಇದ್ದಾರೆ. ಡೂ ಆರ್ ಡೈ ದಾಳಿ ಇದೆ. ಅಂಕ ಪಡೆಯಲೇಬೇಕಾದಂತ ಒತ್ತಡ. ಬೋನಸ್ ಲೈನ್ ಹಾಪಿದೆ. ವೇಗದ ದಾಳಿಗಾತಿ ಅಂಕದ ಹುಡುಕಾಟದಲ್ಲಿ ಇತ್ತಿನತ್ತ ಮಾಡ್ತಾ ಇದ್ದಾರೆ. ಬಾಲಿಶವಾದಂತ ಟ್ಯಾಕಲ್. ಮತ್ತೊಮ್ಮೆ ಬಿಗಿಯಾದ ಬಂಧನ. ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ್ತಿ ನೇರವಾಗಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. 29-12 ಪಂದ್ಯ. ಲೇಸರ್ ಯಾರು ಬಿಡಾತಾರೆ ನೋಡ್ರಪ್ಪ, ದಯವಿಟ್ಟು ಅದನ್ನ ಕಿಶಾಗಿಟ್ಕೋರಿ. ಇಲ್ಲಾಂದ್ರೆ ನಾಳೆ ಬಂದು ಗೋಕಾಕ್ ಪೊಲೀಸ್ ಸ್ಟೇಷನ್ಗೆ ಭೇಟಿ ಆಗ್ಬೇಕಾಗ್ತದ. ಯಾಕಂತ ಅಲ್ಲೇ ಹೇಳ್ತಾರ, ಇಲ್ಲಿ ಹೇಳಕ್ಕಾಗುದಿಲ್ಲ.
29-12 ಪಂದ್ಯ. ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಆಟಗಾತಿ, ತಂಡದ ಸಪಟಿಯು ದಾಳಿಗಾತಿ ಅಂಕಣದಲ್ಲಿ. डिसाइडर माडविल बेमडु या थरो या मरो डू आಟ ಈ ದಾಳಿ ಇದೆ, ಅಂಕ ಪಡೆಯಲೇಬೇಕಾದಂತ ಒತ್ತಡ. Rider is out, no touch point, repetition final issue. 29-13 ಪಂದ್ಯ. ಮತ್ತೊಮ್ಮೆ ವೆಸ್ಟ್ ಬೆಂಗಾಲ್ ತಂಡದ ಆಟಗಾತಿ ಅಂಕಣದಲ್ಲಿ. ಎಂತ ಒಂದು ಬಲಿಷ್ಠವಾದಂಥ ಪಂದ್ಯ. ರೈಡ್ಸ್ ಔಟ್, ಪಾಯಿಂಟ್ ಟು ಚಿಂಚಲಿ. ಮೂವತ್ತು 13 ಪಂದ್ಯ. ದಯವಿಟ್ಟು ಬ್ಯಾರಿಕೇಡ್ ಮೇಲೆ ಭಾರ ಹಾಕಿ ನಿಂತ ಎಲ್ಲ ಪ್ರೇಕ್ಷಕ ಬಂಧುಗಳು ಸ್ವಲ್ಪ ಬ್ಯಾರಿಕೇಡ್ ಬಿಟ್ಟು ಅಲ್ಲೇ ನಿಂತ್ಕೊಳ್ಳಿ. ನಿಮಗೆ ನಿಲ್ಲಲಿಕ್ಕೆ ಬೇಡ ಅನ್ನೋದಿಲ್ಲ, ದಯವಿಟ್ಟು ಬ್ಯಾರಿಕೇಡ್ ಬಿಟ್ಟು ನಿಂತ್ಕೊಳ್ಳಿ. ಮೂವತ್ತು 13 ಪಂದ್ಯ. ಮತ್ತೊಮ್ಮೆ ಸಪಟಿ ದಾಳಿಗಾತಿ ಅಂಕಣದ ಒಳಭಾಗದಲ್ಲಿ ಎಚ್ಚರಿಕೆಯನ್ನು ಹೆಜ್ಜೆ ನೀಡುತ್ತಾ ದಾಳಿಯನ್ನ ಸಂಘಟನೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಅಂತರ ಇದೆ. 17 ಅಂಕದ ಅಂತರದಲ್ಲಿ ಚಿಂಚಲಿ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಆರಂಭದ ಉದ್ದಗಲೂ ಕೂಡ ಮುನ್ನಡೆಯಲ್ಲಿದ್ದಂತ ಕರ್ನಾಟಕದ ಹೆಮ್ಮೆಯ ತಂಡ ಚಿಂಚಲಿ ತಂಡ ಮುನ್ನಡೆಯಲ್ಲಿ. ಮತ್ತೊಮ್ಮೆ ಓ ಸಾಹೇಬ್ರ, ಇಲ್ಲಿ ಅದು ಬಿದ್ದೋದ್ರೆ ಹೋಯ್ತಿರೋದು ನಕ್ಕಿ ಬದಿ ಕೆಳಗ ಬಂದು ದಪ್ಪತ್ತು ಸಾಹೇಬ್ರ ಮೇಲೆ. ರೈಡರ್ ಶೆಲ್ಪ್ ಔಟ್ ಆಗ್ತಾ ಇದ್ದಾರೆ. ಯಾವ ನಿಯಮ ಪ್ರಕಾರ ಯಾವುದೇ ಟಚ್ ಇಲ್ಲದೆ ದಾಳಿಗಾರ್ತಿ ಲಾಬಿಯನ್ನ ಟಚ್ ಮಾಡಿರೋದಕ್ಕೆ ತೀರ್ಪುಗಾರರು ಔಟ್ ಅಂತ ಕೊಡ್ತಾ ಇದ್ದಾರೆ. ಡಿಸೈಡರ್ ಡೂ ಆರ್ ಡೈ. ಡೂ ಆರ್ ಡೈ ದಾಳಿಗೆ ಅಂಕ ಪಡೆಯಲೇಬೇಕಾದಂತ ಒತ್ತಡ. ಆರಂಭ ಉದ್ದಗಲೂ ಕೂಡ ಇನ್ನುವರೆಗೆ ಒಂದು ಬಾರಿ ಕೂಡ ಟ್ಯಾಕಲ್ ಆಗಿಲ್ಲ. ಲಾಸ್ಟ್ 5 ಮಿನಿಟ್ಸ್ಗೂ ಕೊನೆಯ 5 ನಿಮಿಷ. आपके आखिरी 5 मिनट अभी खेल बाकी है. ಮತ್ತೊಮ್ಮೆ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ರೈಟ್ ಕಾರ್ನರ್ ದಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬಂದಂತ ಆಟಗಾರ್ತಿ ನೇರವಾಗಿ ದಾಳಿ ಭಾಗಕ್ಕೆ ಮುಂದಾಗ್ತಾ ಇದ್ದಾರೆ. 32-14 ಪಂದ್ಯ. लास्ट ईयर फाइनल का बार यूपी स्टेट वर्सेस एसएससी हरियाणा 14 पिच विकेट. एसएससी हरियाणा वर्सेस यूपी स्टेट. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. 32-15 ಪಂದ್ಯ. ಸತತವಾಗಿ 17 ಅಂಕದ ಅಂತರದಲ್ಲಿ ನಿಧಾನಗತಿಯಲ್ಲಿ ಪಂದ್ಯ ಕಂಬ್ಯಾಕ್ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವೆಸ್ಟ್ ಬೆಂಗಾಲ್ ಮೂಲದ ಆಟಗಾರ್ತಿಯರು. ಲಾಸ್ಟ್ 4 ಮಿನಿಟ್ಸ್ ಗೋ. ಕೊನೆ 4 ನಿಮಿಷ. ರೈಟ್ಸ್ ಔಟ್. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ನೋಡಿ ಎಂತ ಪಂದ್ಯ ಮೈದಾನದಲ್ಲಿ ಕೈ ಕಟ್ಟಿ ಕುತ್ತಂತ ಪ್ರೇಕ್ಷಕರು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆ ಬರಲಾಗ್ತಾರೆ. ಜೋಶ್ ಯಾಕೂ ಕಡಿಮೆ ಆಗ್ತಾ ಇದೆ.
ಹಸುವಾದು ಇಷ್ಟು ಬೇಗ ಹಸುವಾದು ಇನ್ನು ಪಂದ್ಯ ಮುಗ್ದಿಲ್ಲ. ಇನ್ನು 2 ಕ್ವಾರ್ಟರ್ ಫೈನಲ್, 2 ಸೆಮಿ ಫೈನಲ್, 1 ಫೈನಲ್ ಪಂದ್ಯ. ಸೆಕೆಂಡ್ ಹಾಫ್ The last 3 minutes go. ಮಿಸ್ಟೇಕ್ ಆಗ್ತಾ ಇದೆ ನೋಡಿ ಬೆಂಚ್ ಭಾಗದಲ್ಲಿ. 2 points. 33-18 ಪಂದ್ಯ. ಪಂದ್ಯ ಅಂತಿಮ ಕ್ಷಣಾರ್ಧದಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ. ಆರಂಭದಲ್ಲಿ ಬಹಳ ಒಂದು ರೋಚಕತೆಯಿಂದ ಆರಂಭ ಆಗಿತ್ತು, ಆದರೆ ಅಂತಿಮ ಘಟ್ಟ ನಿಧಾನವಾಗಿದೆ. ಅಲ್ಲಿ ಕುರ್ಚಿ ಹಾಕ್ಬಿಡ್ರಿ. ಗೆಲುವಿನ ಹಾದಿಯಲ್ಲಿ ಚಿಂಚಲಿ ತಂಡ ಮುನ್ನಡೆ ಸಾಗುತ್ತಾ ಇದೆ. ಕಾದ್ ನೋಡ್ಬೇಕಿಲ್ಲಿ. ಇಲ್ಲಿ ಬರ್ರಿ, ಎದ್ದು ಹೋಗಂಗಿಲ್ಲ, ಮತ್ತೆ ಅವಾಗ ಹುಡುಕಾಡ್ಬೇಕಾಯ್ತು. ಲಾಸ್ಟ್ 2 minutes go. ಕೊನೆಯ 2 ನಿಮಿಷ. अभी 2 मिनट खेल बाकी है. ಮತ್ತೊಮ್ಮೆ ವೇಗದ ದಾಳಿಗಾತಿ ರಾಷ್ಟ್ರೀಯ ಆಟಗಾರ. ಈ ಬಾರಿ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ರೈಟ್ ಜಾವ್ ಸುಪಡಿಗಳಾಡಿದ ಜಗಜಾಂತರ ಅಂತರ. ಸ್ಕಾರ್ಪಿಯನ್ ಕಿಕ್ ಆಗ್ತಾ ಇದೆ, ಕ್ವಿಕ್ ದಾಳಿ ಆಗ್ತಾ ಇದೆ. ಅದ್ಭುತವಾದ ಪ್ರಯತ್ನ ಅಂತ ಹೇಳ್ಬೋದು. ಚಿಂಚ್ಲಿ ತಂಡ ಕೊನೆ ಹಂತದಲ್ಲಿ ಲೋಣ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ತಂಡದ ಪ್ರತಿಷ್ಠಿತ ಪ್ರಮುಖ ಆಟಗಾರ್ತಿರ ಅಂಕಣ ಇದು ಕರ್ನಾಟಕದ ಶಕ್ತಿ. ಮೂವತ್ತಾರು 20 ಪಂದ್ಯ. ಕೊನೆ ಹಂತದಲ್ಲಿ ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿಯರು